ನಾವು ನಮ್ಮ ಮನೆ ದೇವ್ರನ್ನ ಮತ್ತೆ ನಮ್ಮ ಊರ್ ದೇವ್ರನ್ನ ಕರೆಸ್ತಾ ಇದ್ದೀವಿ. ಅಪ್ಪನ ಜೊತೆ ವ್ಲಾಗ್ ಮಾಡಿ ನಿಮ್ಮ ಅಪ್ಪಂದು ನೀನ್ ಹೆಂಗ್ ಬೆಳೆದೆ ಏನು ಅಂತ ಎಲ್ಲ ಎಷ್ಟೊಂದು ಜನ ಕೇಳ್ತಾ ಇದ್ದಾರೆ. ನರಸಿಂಹಸ್ವಾಮಿ ಕೋಟೆ ಬೆಟ್ಟ ತುಂಬಾ ಪುರಾತನ ದೇವರದು. ನಮ್ಮ ಗ್ರಾಮ ದೇವತೆ ದೊಡ್ಡಮ್ಮ. ಎಲ್ಲ ತಂಬಿಟ್ಟು ಆರತಿ ರೆಡಿ ಆಗಿದೆ. ಮನೆ ದೇವರು ನರಸಿಂಹಸ್ವಾಮಿ ನಮ್ಮ ಮನೆ ಬರ್ತಾ ಇದೆ. ತುಂಬಾ ಖುಷಿ. Hi guys, welcome back to my channel. ಇವತ್ತಿನ ವ್ಲಾಗ್ ಏನು ವಿಶೇಷ ಅಂತ ಅಂದರೆ ನಮ್ಮ ಮನೆಯಲ್ಲಿ ಪೂಜೆ ನಡೀತಿದೆ. ಸೊ ನಾವು ನಮ್ಮ ಮನೆ ದೇವ್ರನ್ನ ಮತ್ತು ನಮ್ಮ ಊರು ದೇವ್ರನ್ನ ಕರೆಸ್ತಾ ಇದ್ದೀವಿ. ಆ್ಯಕ್ಚುಲಿ ಎಷ್ಟೊಂದು ದಿನದಿಂದ ಅಂದ್ಕೊಂಡಿದ್ವಿ ಮಾಡಲೇಬೇಕಿತ್ತು ಅಂತ. ಬಟ್ ದೆನ್ ನಾನು ಲಂಡನ್ಗೆ ಹೋಗಿದ್ನಲ್ವ, ಲಂಡನ್ಗೆ ಹೋಗಿ ವಾಪಸ್ ಬರೋಷ್ಟರಲ್ಲಿ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಇವಾಗ ನಾನು ಬಂದಿದ್ದೀನಿ ಅಂತ ಪೂಜೆ ಫೈನಲಿ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಸೊ ಸ್ಯಾಟರ್ಡೆ ಸಂಡೇ 2 ದಿನ ಮಾಡ್ತಾ ಇದ್ದೀವಿ. ಸೊ ಟುಡೇ ಸ್ಯಾಟರ್ಡೆ, ಇವತ್ತು ದೇವ್ರು ಬರ್ತಾ ಇದೆ. ಊರಿಂದ ಬರ್ತಿದೆ ಅಲ್ವಾ ದೇವರು. ಸೊ ಊರಿಂದ ಬರ್ತಿರೋ ದೇವ್ರನ್ನ ಡೈರೆಕ್ಟಾಗಿ ಮನೆಗೆ ಕರ್ಸ್ಕೊಳ್ಳಲ್ಲ. ಸೊ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿ ಅಲಂಕಾರ ಮಾಡಿ ಆಮೇಲೆ ನಮ್ಮ ಮನೆಗೆ ಬರುತ್ತೆ. ಸೊ ಅಲ್ಲಿ ಎಲ್ಲ ಕಳಶ ಎಲ್ಲ ಎತ್ಕೋಬೇಕು ನಾನು. ಮತ್ತು ನಾನು ಕಾಫಿ ಕುಡಿತಾ, ನಮ್ಮಪ್ಪ ಇಲ್ಲಿದ್ದಾರೆ ನೋಡಿ. ಪಪ್ಪ ಜಾಸ್ತಿ ನಿನಗೆ ಫಾಲೋವರ್ಸ್ ಜಾಸ್ತಿ. ಎಲ್ಲರೂ ನಿಮ್ಮ ಅಪ್ಪನ ಜೊತೆ ವ್ಲಾಗ್ ಮಾಡಿ ನಿಮ್ಮ ಅಪ್ಪಂದು ನೀನು ಹೆಂಗೆ ಬೆಳೆದೆ ಏನು ಅಂತ ಎಲ್ಲ ಎಷ್ಟೊಂದು ಜನ ಕೇಳ್ತಾ ಇದ್ದಾರೆ. ಸೊ ಅದರದ್ದು ಸಪ್ರೇಟ್ ವ್ಲಾಗ್ ಮಾಡಬೇಕಂತೆ. ಏನು ಹೇಳ್ತೀಯಾ ಎಲ್ಲರಿಗೂ? ನಮ್ಮ ಮನೆ ದೇವರು ಇವತ್ತು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ನಮ್ಮ ಮನೆ ದೇವ್ರು ಇವತ್ತು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. 2 ದೇವ್ರನ್ನೂ ತೋರಿಸ್ತೀನಿ. ಯಾವ ದೇವ್ರು ಅಂತ ಹೇಳಿಪ್ಪ? ನರಸಿಂಹಸ್ವಾಮಿ ಕೋಟೆ ಬೆಟ್ಟ ತುಂಬಾ ಪುರಾತನ ದೇವರದು. ನಮ್ಮ ಗ್ರಾಮ ದೇವತೆ ದೊಡ್ಡಮ್ಮ. ನಮ್ಮ ಊರು ದೇವರಲ್ವಾ ಅದು. ಸೊ ಅದಕ್ಕೆ ಕರೆಸ್ತಾ ಇದ್ದೀವಿ ಇವತ್ತು. ಸೊ ನಾಳೆ ಸಂಡೇ ಫುಲ್ಲು ನಾನ್ ವೆಜ್ ಫಂಕ್ಷನ್ ಮಾಡ್ತಾ ಇದ್ದೀವಿ. ರೆಡಿ ಆಗಿದ್ದೀವಿ ಇವಾಗ. ಸೊ ಇನ್ನೂ ಎಷ್ಟೊತ್ತು ಪಪ್ಪ ದೇವ್ರು ಬರೋಕ್ಕೆ? ಇನ್ನೂ ಒಂದು ಹಾಫ್ ಆನ್ ಅವರ್ ಅಂತ. ಎಷ್ಟು ಟೈಮ್ ಇವಾಗ? 5:15 ಆಗಿದೆ. ಇನ್ನೊಂದು ಹಾಫ್ ಆನ್ ಅವರ್ ದೇವ್ರು ಬರ್ತಿದೆ. ಎಲ್ಲ ನೆಂಟರೆಲ್ಲ ಸ್ವಲ್ಪ ಜನ ಬಂದಿದ್ದಾರೆ. ನಾಳೆ ಫುಲ್ ಧಾಮ್ ಧೂಮ್ ಅಂತ ಮಾಡೋದು. ಇವಾಗ ದೇವ್ರನ್ನ ಬರಮಾಡ್ಕೋಬೇಕು. ನೋಡಿ ಪಾಪ ನಮ್ಮಪ್ಪ ಫುಲ್ಲು ಶ್ರಮಜೀವಿ, ಕಷ್ಟಪಟ್ಟು ಎಲ್ಲ ಇಷ್ಟೆಲ್ಲ ಮಾಡಿದ್ದಾರೆ. ಥ್ಯಾಂಕ್ ಯು ಅಪ್ಪ, ಆಲ್ವೇಸ್ ಗ್ರೇಟ್ಫುಲ್. ಸರಿ, ನಿನ್ನೆ ಚಪ್ರ ಹಾಕಬೇಕು ಅಂತ ಚಪ್ರ ಪೂಜೆ ಮಾಡಿದ್ವಲ್ಲ. ಸೊ ಚಪ್ರ ಪೂಜೆದೊಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ಹೋಗಿ ನೋಡ್ಕೊಂಬನ್ನಿ. ನಿಂತಿದ್ದಾನೆ, ತಿಂತಾನೆ ಇರ್ತಾನೆ. ಸೊ ಇಲ್ಲಿ ನಮ್ಮ ಅಮ್ಮ ಇದ್ದಾರೆ. ಎಷ್ಟೊಂದು ದಿನ ಆದ್ಮೇಲೆ ನನ್ನ ಬ್ಲಾಗಲ್ಲಿ ಕಾಣಿಸ್ತಿದ್ದಾರೆ. ಹಾಯ್ ಹೇಳಮ್ಮ ನನ್ನ ಬ್ಲಾಗ್ಗೆ. ನಮಸ್ತೆ. ಸೊ ನಮ್ಮಮ್ಮ ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ ಗೈಸ್. ಪಾಪ ಎಲ್ಲ ಅವರೇ ಮಾಡಿ. ಮೊನ್ನೆ ಬೇರೆ ಕಾಲು ಏಟ್ ಮಾಡ್ಕೊಂಡಿದ್ದಾರೆ. ಹಿಂಗಾಗಿದೆ ಕಾಲು ಅಂದರೆ ನಾನು ಗೋವಾಗ ಹೋದಾಗ ಪಾಪ ಮಾಡ್ಕೊಂಡಿದ್ದಾರೆ. ನನ್ನ ಕೆಲಸಕ್ಕೆ ಹೋಗಿದ್ರು ನೋಡಿ, ಫುಲ್ ಉತ್ಕೊಂಡ್ಬಿಟ್ಟಿದೆ ಪಾಪ. ನಮ್ಮಮ್ಮ ಎಲ್ಲ ಒಬ್ಬರೇ ಮಾಡ್ತಾರೆ, ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ. ಕೆಲಸ ಇನ್ನೂ ನಡೀತಾ ಇದೆ. ಸೊ ಇವಾಗ ದೇವ್ರನ್ನ ಕರ್ಸೋಕ್ಕೆ ಮುಂಚೆ ಚಪ್ರ ಹಾಕ್ತೀವಿ ಅಲ್ಲ. ಸೊ ಚಪ್ರದ ಪೂಜೆ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ಕೆಳಗಡೆ. ಸೊ ನಾಳೆ ದೇವ್ರು ಬರ್ತಿದೆ. ಇಲ್ಲಿ ನೋಡಿ ಗೈಸ್, ನಮ್ಮ ಮಧು ಅಂಕಲು ಮತ್ತು ಪಕ್ಕದಲ್ಲಿರೋದು ಅಭಿ ಅಂಕಲ್ ಅಂತ. ಅವರು ನನ್ನ ಬ್ಲಾಗಲ್ಲಿ ಫಸ್ಟ್ ಟೈಮ್ ಕಾಣಿಸ್ಕೊತಿರೋದು. ಬ್ಲಾಗ್ ಅಂದಿತ್ತು ಇಬ್ಬರು ಸ್ಟ್ಯಾಂಡರ್ಡ್ ಈಸ್ ಅಟೆನ್ಷನ್. ಎಲ್ಲರ ಮನೇಲೂ ನಾರ್ಮಲ್ ಆಗಿ ದೇವ್ರು ಕರೆಸ್ತಾರೆ ಅಲ್ವಾ. ಸೊ ಅದಕ್ಕೆ ಸಿಂಪಲ್ ಆಗೇ ಆಗುತ್ತೆ ಅಂತ ಅಂದ್ಕೊಂಡ್ರೆ ನೀವೇ ನೋಡಿ ವ್ಲಾಗ್ನ ಎಂಡ್ ತನಕ ಎಷ್ಟು ಗ್ರ್ಯಾಂಡ್ ಆಗಾಯಿತು, ಹೆಂಗಿತ್ತು ಎಲ್ಲ ಅಂತ. ಇಟ್ ವಾಸ್ ಲಿಟ್ರಲಿ ಲೈಕ್ ಊರ ಹಬ್ಬ ಥರನೇ ಇತ್ತು ಗೈಸ್. ಊರ ಕಡೆ ನಾವು ಹೆಂಗೆ ಹಬ್ಬ ಮಾಡ್ತೀವೋ ಅಷ್ಟು ಜನ ಸೇರಿದ್ರು. ಸೊ ವೀರ್ಗಾಸ್ ಅವ್ರನ್ನ ಕರೆಸಿದ್ವಿ, ಡೊಳ್ಳು ಕುಣಿತವ್ರನ್ನ ಕರೆಸಿದ್ವಿ, ಸೊ ಟಮಟೆ ಅವ್ರನ್ನ ಎಲ್ಲ ಎಷ್ಟು ಗ್ರ್ಯಾಂಡ್ ಆಗಾಯಿತು ಅಂದರೆ ನಾನು ನಿಜವಾಗ್ಲೂ ಇಮ್ಯಾಜಿನ್ ಮಾಡ್ಕೊಂಡಿರಲಿಲ್ಲ ಇಷ್ಟು ಗ್ರ್ಯಾಂಡ್ ಆಗುತ್ತೆ ಅಂತ. ಸೊ ಇಟ್ ವಾಸ್ ಲೈಕ್ ನಿಜವಾಗ್ಲೂ ಊರ ಹಬ್ಬನೇ ಅಂತಲೇ ಹೇಳ್ಬೋದು ಗೈಸ್. ನೀವು ಕೂಡ ಎಂಜಾಯ್ ಮಾಡ್ತೀರಾ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋನ ಎಂಡ್ ತನಕ ನೋಡಿ ಅಂತ ಕೇಳ್ಕೊತೀನಿ. ರೆಡಿ ಮಾಡಿದ್ದಾರೆ, ಮೇಲೆ ಹೋಗಿ ತೋರಿಸ್ತೀನಿ ಬನ್ನಿ ಗೈಸ್. ನಮ್ಮ ರಾಕಿಗೆ ಫುಲ್ಲು ಆಶ್ಚರ್ಯ ಆಗ್ಬಿಟ್ಟಿದೆ, ಯಾಕೆ ಇಷ್ಟು ಜನ ಬಂದಿದ್ದಾರೆ ನಮ್ಮ ಮನೆಗೆ ಅಂತ. ಅವ್ರಿಗೂ ಗುರ್ರ ಅಂತ ಒಂದು ಲುಕ್ ಬೇರೆ ಕೊಡ್ತಿದ್ದೀನಿ. ಏನಂತೀಯ ರಾಕಿ? ಎಲ್ಲ ತಂಬಿಟ್ಟು ಆರತಿ ರೆಡಿ ಆಗಿದೆ. ಸೊ ಇದೇ ಕಳಶ ಎತ್ಕೋಬೇಕಾಗಿರೋದು.
ಒಂದು ನಮ್ಮ ಮನೆ ದೇವರು ನರಸಿಂಹಸ್ವಾಮಿಗೆ, ಇನ್ನೊಂದು ದೊಡ್ಡಮ್ಮ ದೇವ್ರಿಗೆ. ದೇವ್ರನ್ನ ಕಂಪ್ಲೀಟಾಗಿ ತೋರಿಸ್ತೀನಿ, ವ್ಲಾಗ್ನ ಎಂಡ್ ತನಕ ನೋಡಿ, ಮಿಸ್ ಮಾಡಬೇಡಿ. ಸೊ ಈ ಥರ ಅರೇಂಜ್ ಮಾಡಿದ್ದಾರೆ. ನಮ್ಮಮ್ಮ ನೋಡಿ, ದೇವ್ರು ಈ ಥರ ಸಿಂಪಲಾಗಿ ಕೂಡಿಸಿದ್ದಾರೆ. ಇಲ್ಲಿ ನೋಡಿ, ಇವರೇ ನಮ್ಮವ್ವ. ಹಾಯ್ ಅಷ್ಟೇ. ಇವರು ನಮ್ಮ ವೀಣಾ ಅತ್ತೆ ಅಂತ. ಹಾಯ್ ಇಳಿಯುತ್ತೆ ನನ್ನ ವ್ಲಾಗ್ಗೆ. ಮಣಿ ಅತ್ತೆ ನೋಡಿ, ನೋಡಿರ್ತೀರ ಇವ್ರನ್ನ, ನಮ್ಮ ತುಪ್ಪದತ್ತೆ, ವ್ಲಾಗ್ ಅತ್ತೆ, ವ್ಲಾಗು. ಸೊ ಇವರು ನಮ್ಮ ಲಕ್ಷ್ಮಣ್ ತಾತ, ನಮ್ಮ ಅವ್ವ ಇದ್ದಾರಲ್ಲ ಅವ್ರ ಅಣ್ಣ. ಹಾಯ್ ಹೇಳಿ ತಾತ, ಹಿಂಗನ್ನಿ ಹಾಯ್ ಅನ್ನಿ. ಹಾಂ ಸೂಪರ್. ಇವರು ಬಂದು ನಮ್ಮ ಶೋಭತ್ತೆ, ನೋಡಿರ್ತೀರ ನನ್ನ ಬ್ಲಾಗ್ಸಲ್ಲೆಲ್ಲ. ಸೊ ಇವಳು ನಮ್ಮ ಚಂದು ಅಕ್ಕ, ಇವಳನ್ನೂ ಕೂಡ ನೋಡಿರ್ತೀರ ನನ್ನ ಬ್ಲಾಗಲ್ಲಿ. ಇವನಿದಾನಲ್ಲ, ಇವನಂತೂ ಇವ್ರನ್ನ ಯಾರು ನೋಡಿಲ್ಲ. ಹೌದು. ಫಸ್ಟಿಂದನೇ ಗೊತ್ತಿಲ್ಲ. ಏನು ಹೇಳ್ತೀಯ? ಯಾರು ನೋಡಿಲ್ಲ. ಏನು ಹೇಳ್ತೀವಿ? ಖುಷಿ ಆಗ್ತದೆ ಎಲ್ಲರೂ ಬಂದಿದ್ದು. ಎಲ್ಲರೂ ಬಂದಿದ್ದು ನೋಡಿ. ನಮ್ಗೆ ಇನ್ನ ಖುಷಿ ಆಗ್ತಾ ಇದೆ ರಾಜು. ಇನ್ನೂ ಬಂದಿಲ್ಲ. ಆರಾಧ್ಯ ಬಂದಿಲ್ಲ. ನಾವೆಲ್ಲ ಬಂದಿದೀವಿ, ನಿಂಗೆ ಯಾಕೆ ಅವ್ರ ಚಿಂತೆ ಬರ್ತಾರಿರೋ. ಅವ್ರಿಗೆ ಇಬ್ರಿಗೂ ಹೇಳು ಹೇಳು, ಅವ್ರು ನನ್ನ ಬ್ಲಾಗ್ ನೋಡ್ತಾರೆ. ಆರಾಧ್ಯ ಹಿಂಗೆ ಹೇಳು. ಆರಾಧ್ಯ ನಿಂಗೆ ಬೈತವ, ನಿಂಗೆ ಮಾತಾಡ. ಆರಾಧ್ಯ ಬಾರೆ ಬೇಗ, ಬಾರೆ ಬೇಗ, ಬಾರೆ ಬೇಗ. ಅವ್ರು ಆಮೇಲೆ ನೋಡ್ತಾರ, ಓ ಬಂದಿದ್ನಲ್ಲ. ಸೊ ಇವಾಗ ಅವಳು ಬಂದಾದ್ಮೇಲೆ ತಿರ್ಗಾ ವ್ಲಾಗ್ ಓಪನ್ ಮಾಡಿ ತೋರ್ಸು, ವಿಡಿಯೋ ತೆಗಿ. So, ಆರಾಧ್ಯ has come ಅಂತ. ಆರಾಧ್ಯ ಬಂದಿದ ತಕ್ಷಣ ವ್ಲಾಗ್ ಮಾಡ್ಬೇಡ. ಮೀನಾ ಆಂಟಿ ಬೃಂದಾಕನ್ ತೋರ್ಸು, ಬೃಂದಾಕನ್ 50-50 ತೋರ್ಸು. ಅಯ್ಯೋಯ್ಯೋ, ಆರಾಧ್ಯ ಒಂಚೂರು ತೋರ್ಸ್ಬೇಡ. ಯಾಕೆ ಲೇಟಾಗಿ ಬಂದ್ಲು ಅಂತನಾ? ಪನಿಷ್ಮೆಂಟ್ ಎಲ್ರಿಗೂ ಗೆಸ್ಟ್ ಪನಿಷ್ಮೆಂಟ್. ಯಾರ್ಯಾರು ಲೇಟಾಗಿ ಬರ್ತಾರೋ ಅವ್ರಿಗೆಲ್ಲ ಪನಿಷ್ಮೆಂಟ್. ಸೊ ಬೇಗ ಬಂದಿರೋರ್ಗೆಲ್ಲ ರಿವಾರ್ಡು. ಸೊ ಇವ್ರು ನೋಡಿ, ಇವರಿಬ್ರು ನೋಡಿರ್ತೀರ ನನ್ನ ಬ್ಲಾಗಲ್ಲಿ. ಮೇನ್ ವ್ಯಕ್ತಿ ನೋಡಿ ಗೈಸ್, ಇವ್ರು ನಮ್ಮ ತಾತ, ನಮ್ಮ ಅವ್ವ ಅವರ ಗಂಡ, ಬೇಸಿಕಲಿ ನಮ್ಮ ಅಪ್ಪ ಅವರ ಅಪ್ಪ. ಹೌದು, ನಮ್ಮ ಅವ್ವರ ಗಂಡ. ಇವ್ರಿಗೂ ತಾತ, ನನಗೂ ತಾತ. ಹೌದು. ಈಸ್ ಫೈನಲಿ ನಮ್ಮಮ್ಮ ಇಲ್ಲಿದ್ದಾರೆ ನೋಡಿ. ಸೊ ಗೈಸ್, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ದಾರೆ. ನಾನು ನನ್ನ ಸೆಲ್ಫಿ ತೋರಿಸ್ತಾ ಇದ್ರೆ ಇವರು ಅಲ್ಲೇ ಹಾಯ್ ಮಾಡ್ತಿದ್ದಾರೆ. ಗೊತ್ತಲ್ಲ, ಇವರು ದ ವರ್ಲ್ಡ್ ಫೇಮಸ್ ಕಾರ್ತಿ. ದಿಸ್ ಇಸ್ ಪೂಜಾ ಅಕ್ಕ. ಸೊ ಆರಾಧ್ಯ, ಬೃಂದ, ಪೂರ್ಣ, ದಿಸ್ ಇಸ್ ಬೋಬಿ ಚುಟ್ಟು ಮರಿ. ಇಲ್ಲಿ ನಮ್ಮ ಅತ್ತೆ, ನಮ್ಮ ಮೀನಾ ಆಂಟಿ ಒಂದೇ ವ್ಲಾಗಲ್ಲಿ ಇಲ್ಲ 2 ವ್ಲಾಗಲ್ಲಿ ಕಾಣಿಸ್ಕೊಂಡಿದ್ರು. ಅದು ಸರ್ಪ್ರೈಸ್ ವ್ಲಾಗು ಬಿಟ್ಟರೆ ಇನ್ನೊಂದು ನಾನ್ ವೆಜ್ ಮಾಡಿದ ಫಂಕ್ಷನ್ದೊಂದು. ಇವಾಗ ಕಾಣಿಸ್ಕೊತಿದ್ದಾರೆ. ಏನನ್ಸುತ್ತೆ ಆಂಟಿ? ಏನಿಲ್ಲ, ಖುಷಿ ಹೌದು, ದೇವ್ರು ಬಂದಿದೆ, ಇವಾಗ ನಾವು ಅಲ್ಲಿ ಹೋಗ್ಬೇಕು. ದೇವರುಗಳು. ಹೌದು. ಸೊ ತುಂಬಾ ದಿವಸದಿಂದ ಇದಕ್ಕೋಸ್ಕರ ಕಾಯ್ತಾ ಇದ್ವಿ. ಹೌದು. ಬಂದಿದೆ, ಖುಷಿ ಆಗ್ತಾ ಇದೆ, ಸಂತೋಷ ಆಗ್ತಾ ಇದೆ. ಖುಷಿ ಆಗ್ತಿದೆ. ನಾನು ಆಲ್ಮೋಸ್ಟ್ ಜೋರಾಗಿ ಮಾತಾಡ್ಬೇಕು. 4 to 5 years ಆಗಿತ್ತು ಅನ್ಸುತ್ತೆ ನನಗೆ. ಊರ ಹಬ್ಬಕ್ಕೆಲ್ಲ ಕಾರ್ತಿ ಮಾಮ ನಮ್ಮನ್ನ ಎತ್ಕೊಂಡು ತೋರ್ಸೋರು. ನಾನು 4 ವರ್ಷ ಆಯ್ತು ಊರ ಬಂದು. ಹಂಗಾರೆ ಇದು ನಾನು ನೋಡ್ಕೊಂಡೇ ಹೋಗೋಣ ಅಂತ ಅನ್ಕೊಂಡು ಫಸ್ಟ್ ನೋಡ್ಕೊಂಡೆ. ಅವ್ರು ಆ್ಯಕ್ಚುಲಿ ದುಬೈಗೆ ಹೋಗ್ಬೇಕಿತ್ತು ವಾಪಸ್ಸು. ಮತ್ತೇನು ಹಬ್ಬ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಇದ್ದು ಆಮೇಲೆ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ತಾರೆ. ಸೊ ಇವರೆಲ್ಲ ಫ್ಯಾಮಿಲಿ ಮೆಂಬರ್ಸ್. ನಾನು ಬೇರೆ ಅಪರೂಪಕ್ಕೆ ಗೆಜ್ಜೆ ಹಾಕೊಂಡ್ಬಿಟ್ಟಿದ್ದೀನಿ, ಎಲ್ಲ ಗೆಜ್ಜೆ. ಎಸ್. ಸೊ ಚಿಕ್ಕ ವಯಸ್ಸಲ್ಲಿ ಗೆಜ್ಜೆ ಅಂದರೆ ನನಗೆ ಆರಾಧ್ಯಂಗೆ, ಬೃಂದಂಗೆ ಎಲ್ಲ ತುಂಬ ಆಸೆ. ಈ ವರಮಹಾಲಕ್ಷ್ಮಿ ಹಬ್ಬ, ಏನಾದ್ರು ಹೆಣ್ಮಕ್ಳು ಹಬ್ಬ ಬಂದರೆ ಸಾಕು, ಗೆಜ್ಜೆಗಳು ಹಾಕೊಂಡು ಓಡಾಡ್ತಿದ್ವಿ. ಸೊ ಅಷ್ಟು ಅದಾದಮೇಲೆ ಬ್ರೇಕ್ ಇತ್ತು. ಬ್ರೇಕ್ ಆದಮೇಲೆ ಇವಾಗ ಮತ್ತೆ ಯಾಕೋ ಇವತ್ತು ಒಂದು ಸ್ವಲ್ಪ ಗೆಜ್ಜೆ ಹಾಕೊಳ್ಳೋಣ ಅಂತ ಅನ್ನಿಸ್ತು. ಸೊ ಅದಕ್ಕೆ ನಮ್ಮ ಅಮ್ಮನ ಹತ್ರ ಇಸ್ಕೊಂಡು ಹಾಕೊಂಬಿಟ್ರೆ ನಾವೆಲ್ಲ ಮನೆ ಹೆಣ್ಮಕ್ಳು ಕಳಿಸ ಎತ್ಕೊತಿದ್ದೀವಿ. ಸೊ ಅದನ್ನು ಕೂಡ ಬ್ಲಾಗ್ ಮಾಡ್ತಿದ್ದೀನಿ. ಮಧ್ಯದಲ್ಲಿ ಎಷ್ಟು ಮಾತಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಇಲ್ಲಾಂದರೆ ನಾನು ವಾಯ್ಸ್ ಓವರ್ ಕೊಟ್ಟು ಏನೋ ಒಂದು ಅಡ್ಜಸ್ಟ್ ಮಾಡ್ತೀನಿ ಬಿಡಿ ಗೈಸ್. ಸೊ ಎಂಜಾಯ್ ಮಾಡ್ತಿದ್ದೀರಾ ಅಂತ ಅನ್ಕೋತೀನಿ. ದೇವ್ರನ್ನ ನೋಡಿ ಎಂಜಾಯ್ ಮಾಡಿ. ಹುಷಾರು, ತಂಬಿಟ್ಟು ಸಿಂಬಿ ಇಲ್ಲ ಅಂತ ತಂಬಿಟ್ಟು ಕೈಯಲ್ಲಿ ಮಾಡ್ಕೋತಾರೆ. ಒಳಗಿಡಿ ಹುಷಾರು, ಕಾಲೆಲ್ಲ ಕರೆಕ್ಟಾಗಿದೆ. ಸರಿನಾ? ಕಂಫರ್ಟ್ ಆಗಿದೆಯಾ? ಆಮೇಲೆ ಒಂದು ಸ್ವಲ್ಪ ಆದ್ಮೇಲೆ ಅದು ಅದೇ ರತ್ಕೊಳ್ಳೋದು ಅಟಕೈ
ಇವಾಗ ನಾವು ದೇವಸ್ಥಾನದ ಹತ್ರ ಹೋಗ್ತಾ ಇದೀವಿ. ದೇವಸ್ಥಾನಕ್ಕೆ ಹೋಗಿ ಸಿಗ್ತೀವಿ. ಬಾಯ್. ಇದು ದೊಡ್ಡಮ್ಮ ಅಂತ, ಸೊ ಅದನ್ನ ಅಲಂಕಾರ ಮಾಡ್ತಾ ಇದ್ದಾರೆ. ಸೊ ಇದು ನಮ್ಮ ಊರ್ ಗ್ರಾಮ ದೇವತೆ ದೊಡ್ಡಮ್ಮ ಅಂತ ನೋಡಿ. ನಮಸ್ಕಾರ ಮಾಡ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ ನೀವೆಲ್ಲರೂ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಮಧುರಮ್ಮನ ದೇವಸ್ಥಾನ ಇದು. ಇವಾಗ ನಮ್ಮ ಮನೆ ದೇವರು ಬರ್ತಾ ಇದೆ. ಸೊ ನನ್ನ ರಿಲೇಟಿವ್ಸ್, ನಮ್ಮಪ್ಪ ಫುಲ್ ಖುಷಿ ಆಗ್ಬಿಟ್ಟಿದಾರಪ್ಪ. ಹಾ, ಏನನ್ಸ್ತಿದೆ ಪಪ್ಪ? 3 ವರ್ಷದಿಂದ ಅರ್ಕೆ ಜೋರ ಗೃಹ ಈ ಕಡೆ ಬಾ ಅಂತ ಅನ್ಕೊಂಡ್ವಿ. ಗೃಹ ಪ್ರವೇಶದಲ್ಲಿ ಕರೋನಾ ಇದ್ದಿದ್ರಿಂದ ನಾವು ತರ್ಸಕ್ ಆಗಿರ್ಲಿಲ್ಲ. ಸೊ ಇವಾಗ ದೇವರು ಅವಕಾಶ ಮಾಡ್ಕೊಟ್ಟಿದೆ, ಅದಕ್ಕೆ ಬಂದಿದೆ. ಸೊ ಹಂಗಾಗಿ ನಮ್ಮ ಮನೆ ದೇವರು ನರಸಿಂಹ ಸ್ವಾಮಿ ನಮ್ಮ ಮನೆ ಬರ್ತಾ ಇದೆ. ತುಂಬಾ ಖುಷಿ. ಎಲ್ಲರಿಗೂ ಒಳ್ಳೇದು ಮಾಡಿ, ಎಲ್ಲ ಜನಗಳಿಗೂ, ಎಲ್ಲರಿಗೂ, ಎಲ್ಲ ಬಂಧುಗಳಿಗೂ, ದೇಶದ ರಾಜ್ಯದ ಎಲ್ಲಾ ಜನಗಳಿಗೂ ದೇವರು ಒಳ್ಳೇದು. ದೇವರು ಬರೋದಕ್ಕೆ ನಮ್ಮ ಅತ್ತೆಯವರು ಮೊದಲು ಅವ್ರಿಗೆ ಜಾಸ್ತಿ ದೊಡ್ಡ ಅರ್ಕೆ. ಹೌದು, ರಮೇಶ್ವರ ಅವಮಾನ ಮತ್ತೆ ನಮ್ಮ ಅತ್ತೆ ನೋಡಿ. ಜಾಸ್ತಿ ಒಂದು ಅಯ್ಯೋ, ನಮ್ಮ ಅತ್ತೆ ಅಂತ ಇದೀನಿ, ನಮ್ಮ ಅವ್ವ. ಇವರು ನಮ್ಮ ಅತ್ತೆ. ಹೌದು ಅತ್ತೆ, ಇದು ವಿಡಿಯೋ ಅತ್ತೆ, ಫೋಟೋ ಅಲ್ಲ, ಮಾತಾಡ್ಬೇಕು. ಹೇಳಿದ್ರು ಎಲ್ಲ. ತುಂಬಾ ಖುಷಿ ಆಯ್ತು ಇವತ್ತು. ಅದು ಇಲ್ಲಿ ಮಧುರಮ್ಮ ದೇವಸ್ಥಾನಕ್ಕೂ ಬಂದು ತುಂಬಾ ವರ್ಷಗಳಾಗೋಗಿತ್ತು. ಹಾ. ಈ ನೆಪದಲ್ಲಿ ಮಧುರಮ್ಮ ದೇವಸ್ಥಾನಕ್ಕೂ ಬಂದಿದ್ದೀವಿ. ಹೌದು, ತುಂಬಾ ಖುಷಿಯಾಗಿದೆ ಇವತ್ತು. ಎಲ್ಲರೂ ಒಂಥರ ವಾತಾವರಣನೇ ಚೆನ್ನಾಗಿದೆ ಇವತ್ತು. ಎಸ್ ಎಸ್. ಆಮೇಲೆ ಏನಂದ್ರೆ 3 ತಲೆಮಾರಿಯಿಂದ ನಮ್ಮ ಬ್ಯಾಂಗ್ಳೂರ್ನಲ್ಲಿ ಇದನ್ನ ತರಿಸಿರ್ಲಿಲ್ವಂತೆ ನಮ್ಮ ಪೈಕಿ ವಂಶದಲ್ಲಿ. ಸೊ ದಿಸ್ ಇಸ್ ಫಸ್ಟ್ ಟೈಮ್. ಸೊ ಇದೆಲ್ಲ ರಮೇಶ್ ಅವರಿಂದ ಆಗಿದ್ದು ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಅಪ್ಪ. ಇವಳು ನಮ್ಮ ನಾದಿನಿ ಮಗಳು. ಆಲ್ರೆಡಿ ಬ್ಲಾಗಲ್ಲಿ ನೋಡಿದ್ದಾರೆ. ಅವಳು ನಾದಿನಿ ಮಗಳು ಅನ್ನೋದು ಸೆಕೆಂಡ್ರಿ, ಅದೇ ಫಸ್ಟ್ ನನಗೆ ಮಗಳು. ಸೊ ನನಗೆ ಮನೆಗೆ ಬಂದಾಗ ಫಸ್ಟ್ ಪೆಟ್ ಅಂತ ನಾನು ಫಸ್ಟ್ ಅತ್ತೆ ಜೊತೆನೆ ಕ್ಲೋಸ್ ಆಗಿದ್ದು. ಆಕ್ಚುಲಿ ಮದ್ವೆಗಿಂತ ಮುಂಚೆಯಿಂದಾನು ಫ್ರೆಂಡ್ಸ್ ಫ್ರೆಂಡ್ಸ್ ಆಕ್ಚುಲಿ. ಸೊ ಹಾಗೆ ಶಿ ಇಸ್ ವೆರಿ ಕ್ಲೋಸ್ ಟು ಮೀ. ಸೊ ಇವಳು ನನ್ನ ಫಸ್ಟ್ ಮಗಳು. ಆಮೇಲೆ ಸಿರಿ. ನಾನು ಟ್ವಿನ್ ಸಿಸ್ಟರ್ಸ್. ಹೌದು ಹೌದು. ಪ್ರಾಬ್ಲಮ್. ಇವಳಿಗೆ 2 ಮಕ್ಕಳು. ನಂಬ್ತೀರಾ? ನಾನೇ ನಂಬಕಾಯ್ತಲ್ಲ. ನೆಕ್ಸ್ಟ್ ಸಿರಿ ಟರ್ನ್. ಏ, ಇನ್ನ ಲೇಟು ಪಪ್ಪ. ನೋಡು ಪಪ್ಪ, ನೋಡಿ ಹೇಳು. ಡಾಲ್, ಅವಳ ಹೆಸರೇ ಡಾಲಿ ಅಂತ. ಹಾ. ಸೊ ಶಿ ಇಸ್ ಮೈ ಒಂಥರ ಅವ್ರು ಎಲ್ಲರೂ ನನ್ನ ಮಕ್ಕಳೇ. ಸೊ ಮೈ ಕ್ಲೋಸೆಸ್ಟ್ ಕಸಿನ್ ಮಿಷನ್ ಮಗಳು. ಹೌದು. ಲವ್ ಯು ಡಾರ್ಲಿಂಗ್. ಅಂತೂ ಎಂತೂ ಬಂತು ನಮ್ಮ ಮನೆ ದೇವರು. ತುಂಬ ಖುಷಿ ಆಗ್ತಿದೆ ನಮಗಂತೂ. ಸೊ ಇಟ್ ಈಸ್ ಲೈಕ್ ಅ ಊರ್ ಹಬ್ಬ ನಮಗೆಲ್ಲ. ಸೊ ದೊಡ್ಡಮ್ಮ ಆಲ್ರೆಡಿ ಅಲಂಕಾರ ಆಗ್ತಾ ಇದೆ. ಸೊ ಇವಾಗ ಇದನ್ನ ತೆಗ್ದು ಅಲಂಕಾರ ಮಾಡ್ತಾರೆ. ಮಧುರಮ್ಮ ದೇವರು. ಸೊ ಇಲ್ಲೇ ದೊಡ್ಡಮ್ಮ ಇದೆ, ಅದೇ ನಾವಿವಾಗ ಕರ್ಸಿದೀವಲ್ಲ ಆ ದೇವ್ರು ಕೂಡ ಇದೆ ಇಲ್ಲಿ. ಅಲ್ಲಿ ಆದಿಶಕ್ತಿ.
ದೇವಸ್ಥಾನದಿಂದ ಡೈರೆಕ್ಟಾಗಿ ನಮ್ಮ ದೇವ್ರನ್ನ ನಾವು ಹಳೆ ಮನೆ ಹತ್ರ ತೊಗೊಂಡೋಗ್ತಿದ್ವಿ. ಬಿಕಾಸ್ ನಮ್ಮ ಅಪ್ಪಂಗೆ ಚಿಕ್ಕ ವಯಸ್ಸಿಂದ ಆಸೆ ಇತ್ತು ನಮ್ಮ ತಾತ ಕಟ್ಸಿದ ಮನೆಗೆ ದೇವ್ರನ್ನ ಕರ್ಕೊಂಡು ಹೋಗಬೇಕು ಅಂತ. ಸೊ ಅದಕ್ಕೆ ಹಳೆ ಮನೆಗೆ ಹೋಗಿ ಆಮೇಲೆ ನಮ್ಮ ಮನೆಗೆ ಬರೋಣ ಅಂತ ಹೋಗ್ತಾ ಇದ್ವಿ. ಸೊ ಈಗ ದೇವರು ನಿಂತಿರೋದು ನಮ್ಮ ಅಪ್ಪನ ಕ್ಲೋಸ್ ಫ್ರೆಂಡ್ ಮನೆ ಹತ್ರ. ವಿಡಿಯೋ ತುಂಬ ಲೆಂತಿ ಇರೋದ್ರಿಂದ ಪಾರ್ಟ್ 1 ಪಾರ್ಟ್ 2 ಅಂತ ಮಾಡಿದ್ದೀನಿ. ಸೊ ಪಾರ್ಟ್ 1 ನಿಮಗೆಲ್ಲರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪಾರ್ಟ್ 2ಗೋಸ್ಕರ ಸ್ಟೇ ಟ್ಯೂನ್ಡ್. ಸೊ ತುಂಬ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಪಾರ್ಟ್ 2 ಕೂಡ ತುಂಬ ಎಂಜಾಯ್ ಮಾಡ್ತೀರಾ. ನಮ್ಮ ಮನೆಯೊಳಗಡೆ ದೇವರು ಎಷ್ಟು ಖುಷಿಯಿಂದ ಬಂತು, ಹೇಗಾಯಿತು ಏನು ಅಂತ ಪಾರ್ಟ್ 2ಗೋಸ್ಕರ ವೆಯ್ಟ್ ಮಾಡ್ತಾಯಿರಿ. ಬೇಗ ಅಪ್ಲೋಡ್ ಮಾಡ್ತೀನಿ. ಇವಾಗ ನಾನು ಇದರಲ್ಲಿ ಪಾರ್ಟ್ 2ದು ಗ್ಲಿಮ್ಸ್ ಹಾಕಿದ್ದೀನಿ. ಸೊ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದೆಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇದೇ ಥರ ಇರಲಿ. ನಮ್ಮ ದೇವರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮೀಟ್ ಯು ಅಪ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್.